ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೌಟಿ ಫ್ಯಾಮಿಲಿ ವ್ಲಾಗ್ಸ್. ನಾವು ಇವಾಗ ಸಾಕೇತಲ್ಲಿ ಸ್ಟೇ ಮಾಡಿದ್ದೀವಿ. ಅಲ್ಲೇ ಸ್ನಾನ ಮಾಡ್ಕೊಂಡು ಬೆಳಗ್ಗೆ ಫ್ರೆಶ್ ಆಗಿ ನಮ್ಮಮ್ಮನೂ ರೆಡಿ ಆಗ್ತಿದ್ದಾರೆ. ಈ ಅಮ್ಮದು ಯಾವಾಗಲೂ ಬೈಯೋದೇ ಕೆಲಸ. ಸರಿ, ರೆಡಿ ಆಗ್ತಾ ಇದ್ದೀವಿ. ನಮ್ಮ ಅಣ್ಣ ಮತ್ತು ನಮ್ಮಪ್ಪ ಸ್ನಾನಕ್ಕೆ ಹೋಗಿದ್ದಾರೆ. ನಾವಿರೋ ರೂಮಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಕಾಣುತ್ತೆ. ನಮ್ಮ ಕಾರ್ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ನಂದಿ ನೋಡಿ. ಅಷ್ಟು ಇಲ್ಲೆಲ್ಲೋ ಮಾಯಿಶ್ಚರೈಸರ್ ಎಲ್ಲೋ ಎಲ್ಲಿದೆ? ನೋಡಿ ನೋಡಿ, ಇದು ಪಾಯಿಂಟ್ಸ್ ಮಾಯಿಶ್ಚರೈಸರ್ ಹಚ್ಕೊಂಡು ಹುಡುಗಿರು ರೆಡಿ ಆಗ್ತಾನೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ನಾವು ರಾತ್ರಿಯಿಂದ ದರ್ಶನ ಮಾಡ್ಕೊಂಡು ಇವಾಗ ಹೋಗಿ ಹೊಳೆ ಹತ್ರ ಹೋಗ್ಬೇಕು. ಹೌದು, ತುಂಬಾ ರಶ್ ಆಗ್ಬಿಡೋದು. ನೋಡ್ತೀರಾ ಬುಸ್ ಮಾಡಿದಲ್ವಾ ಮಾರ್ನಿಂಗ್ ವೈಬ್ಸ್. ಅಲ್ಲಿಂದ ಇಲ್ಲಿಗೆ ಬಂದವ್ರು ಇಲ್ಲೂ ಯಾವ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಅಲ್ಲೇ ನಮ್ಮ ದರ್ಶನಕ್ಕೆ There was an amaze. ಇದೆ ನೋಡಿ ರಾಮ ಮಂದಿರ. ನಾವು ಧರ್ಮಸ್ಥಳ ಮುಗಿಸ್ಕೊಂಡು ಇಲ್ಲೇ ಹತ್ರ ಪ್ಲೇಸ್ ಹುಡುಕ್ದಾಗ ಇದೊಂದು ಸಿಕ್ಕಿದೆ. ಸೊ ಹೋಗ್ತಾ ಇದೀವಿ. ಪ್ರವೇಶ ದ್ವಾರ. ಸಕ್ಕದಾಗಿ ಇದೆ. ನಮ್ಮಪ್ಪ ಎಷ್ಟು ಲೇಟಾಗಿ ಬರ್ತಾ ಇದೆ ಗೊತ್ತಿಲ್ಲ ನನಗೆ. ಒಳಗಡೆ ಮೊಬೈಲ್ ಕ್ಯಾಮ್ರಾಗಳನ್ನ ಅಲೋ ಮಾಡಲ್ಲ. ಸೊ ಐ ವಿಲ್ ಸ್ಟಾಪ್ ಹಿಯರ್. ಥ್ಯಾಂಕ್ ಯು. ಶ್ರೀರಾಮನ ದರ್ಶನ ಮುಗಿಸ್ಕೊಂಡು ಒಳಗಡೆ ತೆಗ್ಯಂಗಿಲ್ಲ. ಹೆಂಗಿತ್ತು ದೇವಸ್ಥಾನ? ಶ್ರೀರಾಮ ಮಂದಿರ ಹೌದು ಕಣಪ್ಪ. ಅದು ನೋಡಪ್ಪ, ಅವ್ರದ್ದು ಆರ್ಕಿಟೆಕ್ಚರ್ ನೋಡಪ್ಪ. ಅಲ್ಲಿ ಹೋಗಿ ಕೆತ್ತನೆ ಮಾಡಿರೋದು ನೋಡು. ಹ್ಞೂ ಕಣಪ್ಪ, ಕರೆಕ್ಟು. ಈ ಅಮ್ಮ ಒಂದು ಬಿಡಲ್ಲ ಬಿಡು. ಓಹೋ, ಅಶ್ವತ್ಥ ಕಟ್ಟೆ ಸುತ್ತಕ್ಕೆ ಬಂದ ಯಜ್ಞ ಮಂಟಪಕ್ಕೆ ಹೋಗೋಣವಿ ಅಂತ ಯಜ್ಞ ಮಂಟಪ ಕರ್ಕೊಂಬಂದು ಆ ಅಪ್ಪನ ಒಂದೊಂದು ದೇವರಲ್ಲ ಎಲ್ಲಾ ದೇವ್ರಿಗೂ ಅಡ್ಡು ಬೀಳಿಸ್ತಾ ಇದೆ. ಇಲ್ಲ, ನೀನೇ ಹೋಗಿ ಬರಬೇಕು. ಏನು ದಕ್ಷ ಬ್ರಹ್ಮನು ಏನು ಮಾಡಿದೆ? ದಾಕ್ಷಾಯಣಿಯವರ ಮಾತನ್ನು ಮೀರುವಂತಿಲ್ಲ. ಮೀರಿದರೆ ಎಷ್ಟೋ ಪಾಪ ಬರುವುದು. ಆದರೆ ನಾನೇ ಹೋಗಿ ಬರುತ್ತೇನೆ. ಇವ್ರು ಹಿಂಗೆ ನುಗ್ಬಿಟ್ಟವ್ರೆ. ಹಿಂಗೆ ಅಶ್ವತ್ಥ ಕಟ್ಟೆ ಸುತ್ತಬೇಕಾಗಿರೋದು, ಇವ್ರು ಮಧ್ಯದಲ್ಲೇ ಬಂದ್ಬಿಟ್ಟವ್ರೆ. ತಿಕ್ಲುಗಳು ಎಲ್ಲ ಪಾಲಿಸ್ತೀವಿ ಅಂತ ಹೋಗ್ತಾರೆ, ಅದ ತಿಳ್ಕೊಂಬಿಟ್ಟು ಇವಾಗ ಬರ್ತಾರಂತಪ್ಪ. ಯಜ್ಞ ಮಂಟಪಕ್ಕೆ ಬಂದಿದ್ದಾಯಿತು. ಏನಾದರೂ ಬೇರೆ ಯಾವರಾದರೂ ಈ ಮಾತುಗಳನ್ನು ನಾಡಿದರೆ ಅವರ ಶಿರಸ್ಸನ್ನು ಛೇದಿಸಿಬಿಡುತ್ತಿದ್ದೆ. ಆದರೆ ನಾನು ಸೇರಿಸಿಕೊಂಡಿದ್ದೀನಿ. ಸಾಕು, ಬಾಯಿ ಮುಚ್ಚು. ಬ್ರಹ್ಮನು ಹೊರಕೊಡದೆಂದು ನನ್ನನ್ನು ಆಜ್ಞಾಪಿಸಿ. ಅದಕ್ಕೆ ನಾನು ಏನು ಮಾಡಲಿ? ನೀನು ಹೊರಟದೆ ನಾನು ನಿಂತ್ಕೊಳ್ಳಮ್ಮ, ಕರೆದುಕೊಂಡು ಹೋಗುತ್ತೇನೆ. ಎಲ್ಲ ಇಷ್ಟು ಸಕ್ಕದಾಗಿರೋ ಪ್ಲೇಸ್ ಮುಂದೆ ಫೋಟೋ ತಗೊಳ್ಳಿಲ್ಲ ಅಂದರೆ ಸಮಾಧಾನನೇ ಆಗಲ್ಲ. ಸೊ ಫೋಟೋ ಎಲ್ಲ ತಗೊಂಡು ನಾವು ಮತ್ತೆ ಹೊರಡ್ತಾ ಇದ್ದೀವಿ. ನಾವು ಮೋಸ್ಟ್ಲಿ ಅಲ್ಲಿ ಕಾಫಿ ಮಾಡ್ತೀವಿ, ಇಲ್ಲ ನೇತ್ರಾವತಿ ನದಿ ಹತ್ರ ಹೋಗ್ತೀವಿ. ನಿಲುಗಡೆ ಬೇಕಿದೆ
ಕಷ್ಟಪಟ್ಟು ಕಳಂಜ ಶಿವನ್ ದೇವಸ್ಥಾನ ಅಂತ ಇಲ್ಲಿ ಒಂದು ಟೆಂಪಲ್ ಕರ್ಕೊಂಡ್ ಬಂದಿದ್ದಾರೆ ನಮ್ಮ ಡ್ರೈವರು. ಕಳಂಜ ಶಿವನ ದೇವಸ್ಥಾನದಲ್ಲಿ ಸೊ ನಾವು ಮಂಗಳಾರತಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಸೌತಡ್ಕ ಗಣಪತಿ. ನೋಡಿ ನಮ್ದು ಡ್ರೈವರ್ ಟ್ಯಾಲೆಂಟ್ ನೋಡಿ. ಇಷ್ಟು ಪ್ಲೇಸ್ ಅಲ್ಲಿ ನಮ್ಮ ಕಾರ್ ಹೆಂಗ್ ಹೋಗ್ತಾ ಇದೆ. ಈ ಕಡೆಗೆ ಬಿದ್ರೆ ಈ ಕಡೆಗೆ, ಆ ಕಡೆಗೆ ಬಿದ್ರೆ ಆ ಕಡೆಗೆ ಬೀಳಲ್ಲ ನಮ್ಮ ಡ್ರೈವರ್ ಪ್ರೋ ಮ್ಯಾಕ್ಸು. ಓ ಸಖತ್ತಾಗಿ ಹೋಗ್ತಾ ಇದೀವಿ. ಇಲ್ಲ ನಾವು ಬಂದಿರ್ಲಿಲ್ಲ. ಸೂಪರ್ ಪ್ಲೇಸ್. ಟ್ಯಾಲೆಂಟ್ ನ ತೋರಿಸ್ಬಿಟ್ಟಿದ್ದಾನೆ ನಮ್ಮ ಅಣ್ಣ. ಪ್ಲಾಟ್ಫಾರ್ಮು ಸೌತಡ್ಕ ಶ್ರೀ ಮಹಾಗಣಪತಿ ಕ್ಷೇತ್ರ ಕಾಮಧೇನು ಗೋಶಾಲೆ. ಯಾಕಿಲ್ವಪ್ಪ ನೋಡಪ್ಪ ಅಲ್ಲಿ. ತಿಂಡಿ ಕೊಡ್ತಾರೆ ನೋಡ್ತೀನಿ ಅಲ್ಲಿ. ಹಾಂ ತಿಂಡಿ ಕೊಡ್ತೀನಿ. ಗಣಪ ದೇವಸ್ಥಾನ ಇದು ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದಾರೆ. ಅಲ್ಲಿ ಇವರು ಮುಂದೆ ಹೋಗ್ತಾ ಇದ್ದಾರೆ. ಮತ್ತೆ ಎಂತ ಅಂತ ಓ ನನಗೆ ಭಾಷೆ ಎಂತ ಅಂತ ಇಷ್ಟು ಬೆಳಗ್ಗೆ ಇನ್ನೂ 11 ಗಂಟೆ. ತುಂಬ ಚೆನ್ನಾಗಿ ನಡೀತಾ ಇದೆ ಟ್ರಿಪ್ಪು. ಇವಾಗ ತಿಂಡಿ ತಿನ್ಕೊಂಡಿದ್ದೀವಿ. ಡ್ರೈವರ್ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾ ಇದ್ದಾರೆ ಮತ್ತು ವೆದರ್ ತುಂಬ ಚೆನ್ನಾಗಿದೆ. ಇವ್ರು ನೋಡಿ, ಇವ್ರು ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ. ಇದಕ್ಕೆ ನಾವೇನಕ್ಕೆ ಕರ್ಕೊಬರ್ಬೇಕಾಗಿತ್ತು ಟ್ರಿಪ್ ಅಂತ. ಇವ್ರು ಮಲ್ಕೊಳ್ಳೋ ಇದಕ್ಕೆ ಮಲ್ಕೊಂಡೇ ಇರ್ತಾರೆ ಯಾವಾಗಲೂ. ಹಿಂಗೆ ಹೋಗುತ್ತೆ. ನಾನು ತೋರಿಸ್ಕೊತಾ ಇದ್ದೆ, ನಾನು ತೋರಿಸ್ಕೊಳಕ್ಕೆ ಬಿಡಲಿಲ್ಲ. ಚಾರ್ಮಡಿ ಘಾಟಲ್ಲಿ ಇಲ್ಲೊಂದು ಪ್ಲೇಸಲ್ಲಿ ನಾವು ಹಾಕಿದ್ದೀವಿ. ಈ ಬೇಸಿಗೆನಲ್ಲೂ ಎಷ್ಟು ಚೆನ್ನಾಗಿ ನೀರು ಬರ್ತಿದೆ ನೋಡಿ. ಅಮೇಝಿಂಗ್. ಅಪ್ಪ ಮಲ್ಕೊಂಡೈತೆ, ನಾನು ಘಾಟಲ್ಲಿ ನೋಡ್ತೀನಿ. ಅವೆಲ್ಲ ಮಾವಿನ ಗಿಡಗಳೇ, ಅವೆಲ್ಲ ಮಾವಿನ ಗಿಡಗಳೇ. ಹೌದೌದೌದು, ಪ್ರಾಣಿಗಳು ತಿನ್ನೋ ಇದು ಮೊಸ್ತಾಗೈತಿದ್ರಾಗಿ. ಇನ್ನೇಂತ ಜೀವನ ಮಾಡ್ತಾವೆ ಪ್ರಾಣಿಗಳು. ಅಲ್ಲ ಕಣೆ, ಪ್ರಾಣಿಗಳು ಇನ್ನೇಂತ ಜೀವನ ಮಾಡ್ತವೆ. ಮಾ ನೀನು ನನ್ನ ಜೊತೆ ಬದಲೇ ಬಿಡ. ಚಿಕ್ಕಲಾಡ್ದಂಗೆ ಆಡ್ತಾನೆ. ನೀವೇನು ಬೇಜಾರು ಮಾಡ್ಕೊಳ್ಳಿ. ಇಲ್ಲಿ ಚಾರ್ಮುಡಿ ಘಾಟಲ್ಲಿ ಜೇನುಕಲ್ಲು ಅಂತ ಊರು ಅನಿಸುತ್ತೆ, ಅದೇನೋ ಇದೆ. ಅಣ್ಣಪ್ಪ ಸ್ವಾಮಿ ದೇವಸ್ಥಾನ ಸಿಕ್ಕಿದೆ, ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ನಮ್ಮ ಜೊತೆ ಟ್ರಿಪ್ ಬಂದಿರೋದು ಎಕ್ಸ್ಪೀರಿಯನ್ಸ್ ಹೆಂಗೈತೆ ನಿನಗೆ? ಯಾಕಪ್ಪ? ನಮ್ಮಪ್ಪ ಎಕ್ಸ್ಪೀರಿಯನ್ಸ್ ಮಾಡದೇ ಇರೋದನ್ನೆಲ್ಲ ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡಿಸ್ತಿದೀವಿ. ಸೊ ನಮ್ಮಪ್ಪ ಅದಕ್ಕೆ ಹಂಗೆ ನಿಂತ ಇದ್ದೆ, ಹೊಟ್ಟೆ ಗಿಟ್ಟೆ ಊದಿಸ್ಬಿಟ್ಟಿರ ಅಂತ. ನಿಂಗೆ ಇವ್ರು ಏನಿಲ್ಲ, ಬರೀ ಕಾಫಿ ಕುಡಿಯೋದು, ಟೀ ಕುಡಿಯೋದು ಇದೆ. ಏನೇನೋ ಹೊಸ್ದಾಗಿ ಕುಡಿಬೇಕು ಅನ್ನೋದೇ ಇಲ್ವಾ ಇವರಿಗೆ? ಏನು ಇಲ್ಲ. 1 2 3 ಸ್ಟಾರ್ಟ್. ಯಾವ್ದಕ್ಕೆ ಮಿಸ್ ಮಾಡಿದ್ಯಾ ಅಂತ ಹೇಳಪ್ಪ. ದಕ್ಷಿಣ ಕಾಶಿ ಕಳಸೇಶ್ವರ ಸ್ವಾಮಿ ಟೆಂಪಲ್ ದೇವಸ್ಥಾನ. ಅಲ್ಲ ಮಾಮ, ಪ್ರಸಾದ ಕೌಂಟರ್ ಮಾತ್ರ ಯಾವಾಗಲೂ ತೆಗ್ದಿರ್ತಾರಲ್ಲ, ದೇವಸ್ಥಾನ ತೆಗಿಯೋಕ್ಕೇನು? ಶ್ರೀ ಅನ್ನಪೂರ್ಣೇಶ್ವರಿ ಟೆಂಪಲ್ ಬಂದಿದ್ದೀವಿ.
ಅಲ್ಲ ಇವಳು ಯಾರು ಚಪ್ಪಲಿ ಏಯ್ ಕಾರೊಳಗೆ ಬಿಡೋದಲ್ವಾ ಬಿಡು ಅಡೆ ಬಿಡು ಹೌದು ಕಾಲು ಇಡಕ್ಕಾಗ್ತಾ ಇಲ್ಲ, ಹಂಗೆ ಸುತ್ತಾ ಇದೆ ಕಾಲು. ಅಲ್ಲೇ ಇಲ್ವೇನೋ. ಇವಾಗಿರೋದು ಇನ್ನ ನೆಕ್ಸ್ಟ್. ಅಪ್ಪ ಅಪ್ಪ ಲೈನಿಗೆ ಹೋಗ್ಬೇಕು. ಇವರು ದರ್ಶನ ಕ್ಲೋಸ್ ಇದೆ ಅಂತ ಅನ್ನಪೂರ್ಣೇಶ್ವರಿ ಟೆಂಪಲಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಎರಡೂವರೆಗೆ ನೆಕ್ಸ್ಟ್ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ದರ್ಶನ ಓಪನ್ ಅಂತೆ. ಸೊ ಅದಕ್ಕೆ ಇವಾಗ ಹೋಗಿ ಮತ್ತೆ ಬಂದು ಲೈನಲ್ಲಿ ನಿಂತ್ಕೋಬೇಕು. ಏನೋ ಶೃಂಗೇರಿ ಶಾರದಾಂಬಾ ಟೆಂಪಲ್ಗೆ ನಾವು ಎಂಟರ್ ಆಗ್ತಾ ಇದ್ದೀವಿ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಮೂಲಯ ಶ್ರೀ ಶಾರದಾ ಪೀಠ ಶೃಂಗೇರಿ. ಆ ಗೂಬೆ ನನ್ನ ಮಗನ್ ನೋಡತ್ತೆಗೆ. ಇದನ್ನ ಏನಂತಾರೆ? ಏನು ಅವರೇ ಮಾಡ್ಸಿರೋದು ಅದು? ಸಕ್ಕತ್ತಾಗಿದೆ. ಇಲ್ಲಿಂದ ಬಿದ್ಬಿಡು. ಫೋಟೋ ಅಂತ ಆಡ್ತಾನೆ. ಇವರು ಬಂದರು. ತಡಿಯೋ. ಸಣ್ಮಕ್ಳು ಅಂದ್ಕೊಂಡಿದ್ದೀರಾ? ಇಲ್ಲಿ ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ಇದು ಮಾಡಿದ್ದಾರೆ. ಇವ್ರು ಆಟ ಆಡ್ತಾವ್ರು ಏನಿರಲ್ಲ. ಇಲ್ಲಿ ನಿಂತ್ಕೊಳ್ರಿ. ಇವಾಗ ಈ ಘಾಟಲ್ಲಿ ಇವಾಗ ಸನ್ಸೆಟ್ ಆಗ್ತಾ ಇದೆ. ಸಕ್ಕಲ ಕಾಣಿಸ್ತಾ ಇದೆ. ಬಂದಿದ್ದಾರೆ, ತಿಂತಾ ಇದಾರೆ. ಸುಮ್ನೆ ಬಂದಿದ್ದಾರೆ ಲಕ್ಷ್ಮಮ್ಮ ಅವರು ಜಯಮ್ಮ ಅಂತ. ಏನೇ ಕೊಟ್ರು ಕರಿ ತಿಂದು ಬಿಸಾಕ್ತಾರೆ. ನಮ್ ಕೈಲಿ ಕೊಡ್ಸಕ್ ಸಾಧ್ಯತೆ ಇಲ್ಲ. ಏನ್ ತಿನ್ನಾಟ ತಿಂತಾರೆ ಅಂದ್ರೆ ತಿಂದಿದ್ದು ಎಲ್ಲಿಗೆ ಹೋಗ್ತಾ ಐತಿ? ಏನ್ ನೇತ್ರಾವತಿ ಒಳಗೆ ಹೋಗ್ತಾ ಆಯ್ತಾ? ಇಲ್ಲ ಕಾರ್ನೊಳಗೆ ಏನ್ ಮಾಡ್ತಾವ್ರಿ ಇವ್ರು? ಏನ್ ತಿನ್ನಾಟ ತಿಂತಾವ್ರ? ಏನ್ ಕೊಡ್ಸಿದ್ನು ಕರಿ ನೀವು ಬಿಸಾಕ್ತಾವ್ರಿ. ಅಕಸ್ಮಾತ್ ದೇವ ನೀವು ಏನೋ ಹೊಟ್ಟೆಗೆ ಒಂದ್ ಸ್ವಲ್ಪ ವಿಚಾರಣೆ ಮಾಡ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದು ನಿಜಾನೇ. ನಮ್ಮ ಅಪ್ಪ ಹೇಳಿದ್ರೆ ಮಾತ್ರ ಅವ್ರು ನೋಡ್ತಾ ಇರೋದು. ಇಲ್ಲ ಅಂದ್ರೆ ಹಿಂಗೆ ಬೇಡ ಅಂತಾರೆ. ತಿಂಡಿ ತಿಂದು ಬಿಸಾಕ್ಬಿಡ್ತಾರೆ. ತಂದಿರೋ ಚೂರು ಬಿಡ್ತಾ ಇಲ್ಲ. ಮಾತ್ರ ಬಾಯಿನೂ ಇದು ಕಟ್ಟು ತುಂಬಾ ಮಾತಾಡ್ತಾ ಇದಾರೆ. ಅದಕ್ಕೆ ಇವ್ರು ಮಾತಾಡೋದು ನೋಡಿ ಕೊಟ್ಟವ್ರೆ. ಆದ್ರೆ ಕೆಟ್ಟ ಮಾತು ಉಪಯೋಗಿಸಕ್ಕೆ ಇವ್ರಿಬ್ಬರು ಕಾಡಲ್ಲಿ ಬಿಟ್ಟು ಹೋಗ್ಬೇಕು ಅಂತ ನನಗೆ ಆಗಿದೆ. ಆದ್ರೆ ಬೇಡ ಇರ್ಲಿ ತಾಯಿ. ಓ ಸಕಟ್ ನಂಗ ಎಲ್ಲ ಇದೇ ಘಾಟ ಬರ್ಬೇಕು. ಇಲ್ಲ
ಶಿವಮೊಗ್ಗ ತೀರ್ಥಹಳ್ಳಿ ಶಿವಮೊಗ್ಗ ತೀರ್ಥಹಳ್ಳಿ ಆ ಕಡೆಗೆ ಹೋಗುತ್ತೆ. ಅದ್ ಬೇರೆ ಘಾಟು. ಧರ್ಮಸ್ಥಳಕ್ಕೆ ಹೋಗ್ಬೇಕು ನಾವು ಹಿಂಗಾಸಿಂದ. ನಾವು ಧರ್ಮಸ್ಥಳದ ಮೇಲೆ ಅಲ್ವೇ ಬಂದಿರೋದು. ಹೋಗ್ಬೋದು ಹಿಂಗೆ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ಬಂದಿದ್ದೀವಿ ನಾವು. ನೋಡಿ ಇಲ್ಲಾಸಿ ಹೋಗಿ ಧರ್ಮಸ್ಥಳಕ್ಕೆ ಹೋಗಿದ್ವಿ. ಬರ್ಬೇಕಾದ್ರೆ ಅಲ್ಲಾಸಿ ಬಂದಿದ್ವಿ. ನನ್ ಬಗ್ಗೆ ಅವರು ಅಸಿಸ್ಟೆಂಟ್ ಆಗಿ ಬಂದಿದ್ದು ಸಾಕಾಯ್ತು. ಪರ್ಸನಲ್ ಸೆಕ್ರೆಟರಿ ಆಗಿ ನೀರು ವಾಟ್ರು ಎಂತದೂ ಇಲ್ಲ. ಇವನೇ ನನಗೆ ರೂಟ್ ಗೊತ್ತಾಗಲ್ಲ, ಅನ್ಎಜುಕೇಟೆಡ್ ಫೆಲೋ. ಅದಕ್ಕೆ ಈಗ ವಾಟರ್ ನೀರಲ್ಲಿ ಯಾಕೆ ಕೊಡ್ತಾರದು ಅದೆಲ್ಲ ಅಣ್ಣ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ ಗೈಸ್. ಹೆಲ್ಪರ್ 500 ರೂಪಾಯಿ ದಿನಕ್ಕೆ 500 ರೂಪಾಯಿ ಲೆಕ್ಕ ಮಾತಾಡಿ ಹೌದಾ, ಸರಿ ಆಯ್ತು. 2 ದಿನ ಆಯ್ತು. 1000 ರೂಪಾಯಿ ಕೊಟ್ಟು 1000 ರೂಪಾಯಿ ಕೊಟ್ಟು ಕೊಟ್ಟು ತಿಂಡಿ ಊಟ ನೀವೇನಂತ ಹೇಳಿರೋದು? ಎಲ್ಲ ಸೇರಿ ಎಲ್ಲ ಮಾತಾಡಿ 500 ರೂಪಾಯಿ ಮಾತಾಡಿದ್ಯಾ? ಸರಿ ಮಾತಾಡಿದ್ಯಾ? ಏನಂತ ಊಟ ತಿಂಡಿ ಎಲ್ಲ ಕೊಡಿಸ್ತೀನಿ, ಆಮೇಲೆ 500 ರೂಪಾಯಿ ಕೊಡ್ತೀನಿ ಅಂತ. ಓಕೆ ಮದುವೆ ಗಿಫ್ಟ್ ಅಂತ ಎಂತದೂ ಇಲ್ಲ, ಇವಾಗ ಕೊಡ್ಬೇಕಷ್ಟೇ. ಎಷ್ಟು ದಿನ ಇರ್ತೀರ ಅಷ್ಟು ದಿನದ 500 ಕೊಟ್ಬಿಡು. ಅದೇನಪ್ಪ ಇವನೇ ಹೇಳಿದಲ್ವೇನಪ್ಪ. ಮುರುಡೇಶ್ವರಕ್ಕೆ ಬಂದಿದ್ದೀವಿ. ಬಂದು ರೂಮ್ ಮಾಡಿ 15% ಆರಾಮಾಗಿದ್ದೀವಿ. 15 ಆಗಿತ್ತು ಕಣೋ, ಹೆಂಗೋ ಕಾರಣ. ಇವಾಗ ಒಂದು 31 ಆಗೈತಿ. ಫೈನಲಿ ಮುರುಡೇಶ್ವರ ತಲುಪಿದ್ದೀವಿ. ನಾಳೆ ಟುಮಾರೋ ಉಡುಪಿ. ಎಷ್ಟು ಗಂಟೆಗೆ ಬಿಡೋಣ ಇಲ್ಲಿ? 11:30. ಹೌದು ಕಣ, ಕರೆಕ್ಟ್ ಟೈಮಿಗೆ ಚೆಕ್ಔಟ್ ಆಗೋಣ. ಕರೆಕ್ಟ್ ಟೈಮ್ ಚೆಕ್ಔಟು. ಉಡುಪಿ ತೀರ್ಥಹಳ್ಳಿ ಓನ್ಪುರ್ ಮನೆ, ಆಮೇಲೆ ಶಿವಮೊಗ್ಗ, ಆಮೇಲೆ ಗೋಟು ಮನೆ. ಗೋಟು ಅಕ್ಕ ಹೇಳು ಡೈಲಾಗ್ಗಳು 1 2 3 ಸ್ಟಾರ್ಟ್. ಇದು ಬಂದು ಲಾಸ್ಟ್ ವ್ಲಾಗ್ ಕಂಟಿನ್ಯೂಯೇಷನ್ ವ್ಲಾಗು. ನಾವು ಟ್ರಿಪ್ ಹೋಗಿದ್ದಿದ್ದು ವ್ಲಾಗು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.